ಸ್ನೇಹಿತರೆ, ಸಾಮಾನ್ಯವಾಗಿ ಯಾರೇ ಮದುವೆ ಆಗಲಿ ಕೆಲ ದಿನ ಕಳೆಯುತ್ತಿದ್ದಂತೆ ಏನಾದರೂ ಗುಡ್ ನ್ಯೂಸ್ ಎಂಬ ಪ್ರಶ್ನೆಯನ್ನೇ ಅನೇಕರು ಕೇಳಲು ಶುರು ಮಾಡ್ತಾರೆ. ಇನ್ನು ಸೆಲೆಬ್ರಿಟಿಗಳ ವಿಚಾರದಲ್ಲಿ ಇದು ಇನ್ನೂ ಹೆಚ್ಚಾಗಿರುತ್ತೆ. ಎಲ್ಲಿಯೇ ಹೋದರೂ ಸಾಕು ಮುಜುಗರವಾಗುವಂತಹ ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ. ಮದುವೆಯಾಗಿ 1 ವರ್ಷ ತುಂಬಿರುವುದಿಲ್ಲ, ಆಗಲೇ ಮದುವೆ ಮುಂಚೆ ಗರ್ಭಿಣಿಯಾಗಿರುವ ಟ್ರೆಂಡ್ ಇರುವ ಈ ಸಮಯದಲ್ಲಿ ಯಾಕೆ ಇಷ್ಟು ತಡ ಮಾಡ್ತಿದ್ದೀರಾ ಎಂದು ಹೇಳಿ ಹಿಂಸೆ ಕೊಡ್ತಾರೆ. ಸುಖ ಸುಮ್ಮನೆ ಕೆಲವರು ಪಿತ್ತ ನೆತ್ತಿಗೇರಿಸ್ತಾರೆ. ಇನ್ನು ವಯಸ್ಸಾಗಿದ್ದರಂತೂ ಮುಗ್ದೇ ಹೋಯಿತು, ಗೆದ್ದಲು ಹುಡುಗರಂತೆ ಕೊರೆಯಲು ಶುರು ಮಾಡ್ತಾರೆ. ಕೆಲವರು ಈ ಪ್ರಶ್ನೆ ಸಹಿಸಿಕೊಳ್ಳಲು ಸಾಧ್ಯವಾಗದೆ ರೇಗಿದ್ದೂ ಇದೆ, ಮಾರ್ಮಿಕವಾಗಿ ಉತ್ತರ ನೀಡಿದ್ದೂ ಇದೆ. ಹೌದು, ಹೀಗೆ ಸಿಕ್ಕಲ್ಲಿ ಪ್ರಶ್ನೆಗಳನ್ನು ಕೇಳುವವರಿಗೆ ಈಗ ತಮ್ಮ 41ನೇ ವಯಸ್ಸಿನಲ್ಲಿ ದಿವ್ಯಾಂಕ ತ್ರಿಪಾಠಿ ಮತ್ತು ವಿವೇಕ್ ದಹಿಯಾ ಉತ್ತರ ನೀಡಿದ್ದಾರೆ. ಮದುವೆಯಾದ 10 ವರ್ಷಗಳ ನಂತರ ತಂದೆ ತಾಯಿಯಾಗಿ ಇಬ್ಬರು ಬಡ್ತಿ ಪಡೆದಿದ್ದಾರೆ. ಸದ್ಯ ದಿವ್ಯಾಂಕ ತ್ರಿಪಾಠಿ ಮತ್ತು ವಿವೇಕ್ ದಹಿಯಾಗೆ ಹಲವರು ಶುಭಾಶಯ ಕೋರ್ತಾ ಇದ್ದಾರೆ. ಡಬಲ್ ಆಶೀರ್ವಾದ, ಸುಂದರ ದಂಪತಿಗಳಿಗೆ ಅಭಿನಂದನೆಗಳು, ಪುಟ್ಟ ರಾಜಕುಮಾರರಿಗೆ ಜಗತ್ತಿಗೆ ಸ್ವಾಗತ ಎಂದು ಕಮೆಂಟ್ಗಳನ್ನು ಮಾಡಿದ್ದಾರೆ. ಇನ್ನುಳಿದಂತೆ ದಿವ್ಯಾಂಕ ತ್ರಿಪಾಠಿ ಕಿರುತೆರೆಯಿಂದ ವಿಮುಖರಾಗಿ ತಮ್ಮ ಗಮನವನ್ನು ಬೆಳ್ಳಿತೆರೆ ಮತ್ತು ವೆಬ್ ಸರಣಿಗಳತ್ತ ವಹಿಸಿದ್ದಾರೆ. ಅದೃಶ್ಯಂ, ಇನ್ವಿಸಿಬಲ್ ವುಮೆನ್, ಮ್ಯಾಜಿಕ್ ಆಫ್ ಶ್ರೀ ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಸ್ನೇಹಿತರೆ, 41ನೇ ವಯಸ್ಸಿನಲ್ಲಿ ಮಗುವಿಗೆ ಜನ್ಮ ನೀಡಿದ್ರ ಬಗ್ಗೆ ನಿಮಗೆ ಅನಿಸುತ್ತದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.